ಲೋಕಲ್ ಈ ಸಿನಿಮಾಲ್ಲಿ ಮೈನ್ ವಿಲನ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ಲ ಸಿನಿಮಾಗಳು ಶೋಟಿಗೆ ಇದೇ ಮಾಡ್ತಾ ಇದ್ದೆ. ಈ ಸಲ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟರು ನಾನು ಮಾಡ್ತಾ ಇದ್ದೀನಿ. ಪ್ರಥಮ ಜೊತೆ ಮೊದಲು ಕರ್ನಾಟಕದ ಹಳೆ ಅಂತ ಮಾಡಿದೆ. ತುಂಬ ಒಳ್ಳೆ ಪಾತ್ರ ಅದು ಪೆಂಡಿಂಗ್ ಇದೆ. ಅದು ಈ ಸಿನಿಮಾಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ. ಪ್ರಥಮ್ ತುಂಬ ಫೋರ್ಸ್ ಮಾಡಿದಾಗ ನಾನು ಫುಲ್ ಬ್ಯುಸಿ ಇದೆ. ಇಲ್ಲ ಇಲ್ಲ ಈ ಥರ ಕಾಂಬಿನೇಷನ್ ಇದೆ ಮಾಡಬೇಕು ನೀವು ಅಂದರು. ಬಟ್ ಏನಂದರೆ ಈಗ ಆಗ್ತಾ ಇರೋ ಪ್ರಾಬ್ಲಮ್ ಏನು ಅಂದರೆ ಅವ್ರಿಗೆ ಫೋನ್ ಬಂತು ಅಂದರೆ 10 ನಿಮಿಷ ನಾನು ನಿಂತ್ಕೊಂಡು ಆಮೇಲೆ ಮಾತಾಡ್ತೀನಿ. ಏನು ಮಾತಾಡ್ಬೋದು ಅಂತ ಸಡನ್ ಡೇಟ್ ಕೊಡು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದ್ವಿ ಪ್ರಥಮ್ ಜೊತೆ, ಎಕ್ಸ್ಟ್ರಾರ್ಡಿನರಿ ಫೈಟು. ಪ್ಲಸ್ ಸುಮಾರು ಜನ ಅಂದರೆ ಅನ್ನೋರಿಂದ ಎಲ್ಲ ಹೀರೋಗಳ ಜೊತೆ ಇದ್ದೀನಿ. ಬಟ್ ಪ್ರಥಮ್ ಮಾತ್ರ ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆ, ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ. ಇನ್ನು ಚಿಕ್ಕಮಗಳೂರಲ್ಲೆಲ್ಲ ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಗುತ್ತೆ ಒಳ್ಳೇದಾಗಲಿ. ಆಮೇಲೆ ಬೆಳಿಗ್ಗೆನೂ ಫೋನ್ ಮಾಡೋರು. ಇನ್ನು ಬ್ಯಾಲೆನ್ಸ್ ಮಾಡಿದ್ರೆ ಅಷ್ಟು ಆಗ್ಬೋದು ನನಗೆ ಆಕಾಶ. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮು ಸ್ವಲ್ಪ ಪಟ ಅಂತ ಮಾತು ಜಾಸ್ತಿ ಇರ್ಬೋದು, ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ, ಸೀದಾ ನನ್ನ ಹಳ್ಳಿಗೂಡಲ್ಲಿ ಬಂದು ಸೀದಾ ಸಾಧುವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದು, ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳಿಗೆ ಬಂದು ಇದ್ದು ಅವತ್ತು ಬಂದು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅವ್ರಿಗೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸರ್ತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟ್ ಅದು ನೆಕ್ಸ್ಟ್ ಶೋಭರಾಜ್ ಸರ್ ಅದೇ ಹೇಳಿದ್ರು. ಚಾಲೆಂಜ್ ಮಾಡಿದ್ರು. ಇಲ್ಲ ಶೋಭರಾಜ್ ಸರ್ ಇದು ಆಗುತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲು ಶೋಭರಾಜ್. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದು ಚಾಲೆಂಜಿಂಗ್. ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ. ಇಲ್ಲ, ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಮಾಡಿ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ಗೌರವ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಿದ್ರೆ ಅವ್ರ ಬೆಳಿಗ್ಗೆ ಸಂಜೆ ಬಂದು ಶೂಟ್ ಮಾಡೋದು, ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತಿಷ್ಟಿದೆ, ಇಷ್ಟು ಮಾಡಬೇಕು ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದೇ ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ನಾವುಗಳು ಮಾತೇ ಮುಗಿಸಲ್ಲ, ಅವರು ಮಾತೇ ಮುಗಿಸಲ್ಲ. ಅಷ್ಟು ಮಾತಾಡ್ತಾರೆ. ಫೋನ್ ಮಾಡಿ ಯೂಶಲಿ ಸರ್ ಕ್ಯಾರೆಕ್ಟರ್ ಏನು ಹೇಳ್ತಾರಲ್ಲ ಸರ್ ಅಷ್ಟು ಫೋನ್ ಮಾಡ್ತಾರೆ ಅಷ್ಟೇ ತಾನೇ. ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಲ್ಲ ಕೇಳ್ಬಿಟ್ಟಿದ್ದೀನಿ. ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಚಾರ ಆಗುತ್ತೆ. ಆಮೇಲೆ ಇದು ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಡಬ್ಬಿಂಗ್ ರೈಟ್ಸು ಎಲ್ಲಿ ತೊಗೊಳ್ತೀವಿ, ಸಾಂಗ್ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಡೈಲಾಗ್ಸು ಗೊತ್ತು. ಅಷ್ಟು ಮಾತಾಡಿದ್ದಾರೆ. ಶೀಲ್ಡ್ ಯಾವ ಥರ ಡಿಸೈನ್ ಮಾಡಿಸ್ತೀನಿ, ಅದು ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ, ಎಷ್ಟು ಜನ ಮೀಡಿಯಾದವ್ರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ನ ಕ್ಯಾರೆಕ್ಟರ್ ಹೇಳಕ್ಕೆ ಫೋನ್ ಮಾಡಿದ್ದಲ್ಲ, ಇಷ್ಟು ಮಾತಾಡಿದ್ದಾರೆ. ಸೊ ನನಗೆ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಮಾತಾಡಿ ಪ್ರೊಡ್ಯೂಸರ್ನೂ ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನೂ ಒಪ್ಪಿಸ್ತಾರೆ, ಆರ್ಟಿಸ್ಟ್ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗು ಮಾಡ್ತಾರೆ. ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದರೆ ರಿಲೀಸ್ ಆದಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನು ಕೇಳ್ತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ದಯವಿಟ್ಟು ಆವಾಗಲಾದ್ರೂ ದಯವಿಟ್ಟು ಮಾತಾಡಿ. ಈಗ ಸದ್ಯಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್. ನೀವು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್. ಈಗ ಸರ್ ಸರಿ, ಇದು ಈಗ 5, 6 ಆಡ್ ಮಾಡಿದ್ರಲ್ಲ, ಅದರಲ್ಲಿ ಬೇಕಾದ್ರೆ ಶೂಟ್ ಆಗಿದ್ವಿ ಬರಲ್ಲ, ಒಂದು ಕ್ಯಾನ್ಸಲ್ ಮಾಡಿ. ಅನ್ನ ತಂಗಿದ್ದು ಏನಾದರೂ ಆ ಥರ ವೇಟಿಂಗ್ಸ್ ಇದ್ರೆ ದಯವಿಟ್ಟು ಹಾಕ್ಸಿ ಸರ್. ಹಾಕೊಂಡು ಇಟ್ಕೊಂಡು ಚಚ್ಚು ಬಿಡ್ತೀನಿ. ಮಾಡ್ತೀರಾ? ಪ್ರಾಮಿಸ್ ಮಾಡಿ ಪ್ಲೀಸ್. ನನಗೆ ಅವ್ರಿಗೆ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಿಲ್ಲ. ಅದಕ್ಕಿಂತ
ಸಿನಿಮಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ. ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸರ್ ನೀವು ಮಾತಾಡಿ ಸರ್. ಎಲ್ಲರಿಗೂ ನಮಸ್ತೆ. ಸೊ ನಾನು ಮೊದಲನೇದಾಗಿ ಪ್ರಥಮ ಟ್ಯಾಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ಈ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಮಾಡ್ಕೊಂಡು ನಾನು ಇದಕ್ಕಿಂತ ಒಂದು ಕರಾಟ್ಕಳಿ ಅಂತ ಸಿನಿಮಾ ಮಾಡ್ಕೊಂಡು ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವರು ಡೈರೆಕ್ಷನ್ ಮಾಡೋದ್ರಿಂದ ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಸೊ ನಾವು ಸಿನಿಮಾ ಮಾಡೋಣ ಒಂದು ಕಾಮಿಡಿ ಮಾಡ್ತೀನಿ, ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ ಎರಡು ಸೇರ್ ಮಾಡೋಣ ಅನ್ನೋದು. ಸೊ ಅದು ಅವರೇ ಕತೆ ಚಿತ್ರಕಥೆ ಎಲ್ಲ ಮಾಡಿದರು. ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು.